ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತ್ರಿವೇಣಿ ಡೈಲಿ ಬ್ಲಾಗ್ಸ್ಗೆ. ಸೊ ಇವತ್ತಿನ ವಿಶೇಷ ಏನು ಅಂತ ಅಂದ್ರೆ, ಇವತ್ತು ಚಿಕನ್ ಗ್ರೇವಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವತ್ತು ಟೇಸ್ಟಿ ಆಗಿರುವಂತಹ ಚಿಕನ್ ಗ್ರೇವಿನ ಯಾವ ತರ ಮಾಡೋದು, ಯಾವ ತರ ಇಂಗ್ರೀಡಿಯೆಂಟ್ಸ್ ನ ರೆಡಿ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ದಯವಿಟ್ಟು ನೋಡಿ. ಈ ಚಿಕನ್ ಗ್ರೇವಿನ ನೀವು ಮನೆಯಲ್ಲಿ ಮಾಡೋದ್ರಿಂದ ಎಕ್ಸ್ಟ್ರಾ ಹಾಕ್ಸ್ಕೊಂಡು ತಿನ್ನುವಂತಹವರು ಕೂಡ ನಿಮ್ಮ ಮನೆಯಲ್ಲಿ ಇದ್ದಾರೆ. ಸೊ ಟ್ರೈ ಮಾಡಿ, ಇದನ್ನ ಒಂದು ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ನೀವು ಮಾಡ್ಬೋದು. ಟ್ರೈ ಮಾಡಿ ನೋಡಿ ಒಂದ್ಸರಿ. ಸೊ ಯಾಕೆ ತರ ಯಾವ ತರ ಇಂಗ್ರೀಡಿಯೆಂಟ್ಸ್ ನ ರೆಡಿ ಮಾಡ್ಕೊಳ್ಬೇಕು, ಏನೇನ್ ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ. 3/4 kg ಚಿಕನ್ನ ತಗೊಂಡು ನಾನು ನೀಟಾಗಿ ಅರಿಶಿನ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ಲಿವರ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಇದು ಕದ್ರೋಗುತ್ತೆ, ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. 1 ಇಂಚು ಶುಂಠಿನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 1 ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಸಿಪ್ಪೆ ಸಮೇತ ನಾನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಸಿಪ್ಪೆನ ಬಿಡಿಸೋದಿಲ್ಲ. ಯಾವುದೇ ಥರ ನಾನು ಮಾಡಬೇಕಾದ್ರೂ ಈ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಬೆಳ್ಳುಳ್ಳಿನ ಬಿಡಿಸೋದಿಲ್ಲ, ಹಾಗೆ ಸಿಪ್ಪೆ ಸಮೇತನೇ ನಾನು ಇಟ್ಕೊಂಡಿರ್ತೀನಿ. 1 ಇಂಚು ಚಕ್ಕೆ, 1 ಏಲಕ್ಕಿ, 3 ಲವಂಗನ ತಗೊಂಡು ಇಟ್ಕೊಂಡಿದ್ದೀನಿ. ಇದು ಜಸ್ಟ್ ಫ್ಲೇವರ್ಗೋಸ್ಕರ ನಾನು ಇಟ್ಕೊಂಡಿರೋದು. ಇಲ್ಲಿ 2 ಟೊಮೆಟೊನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಚಿಕ್ಕ ಈರುಳ್ಳಿ ಆಗಿರೋದ್ರಿಂದ 2 ಈರುಳ್ಳಿ, 1 ಇಡಿ ಕೊತ್ತಂಬರಿ ಸೊಪ್ಪು, 1 ಇಡಿ ಪುದೀನ. ಇಲ್ಲಿ 3 ಪೀಸ್ ನಾನು ತೆಂಗಿನಕಾಯಿನ ನೀಟಾಗಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಯಾಕೆ ತುರಿದು ಇಟ್ಕೊಂಡಿದ್ದೀನಿ ಅಂದರೆ, ಕಟ್ ಮಾಡ್ಕೊಂಡು ಇಟ್ಕೊಳ್ಳೋದಕ್ಕೂ ತುರಿದ್ಬಿಟ್ಟು ಇಟ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾದಮೇಲೆ ಅದನ್ನು ಮಿಕ್ಸಿಗೆ ಹಾಕಿದಾಗ ಅದು ಚೆನ್ನಾಗಿ ಗ್ರೈಂಡ್ ಆಗೋಲ್ಲ, ಅದಕ್ಕೋಸ್ಕರ ನಾನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ, ಬೇಗ ಗ್ರೈಂಡ್ ಆಗೋಗುತ್ತೆ. ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 3 ಟೇಬಲ್ ಸ್ಪೂನ್ ಚಿಕನ್ ಮಸಾಲ. ಇಲ್ಲಿ 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆನ ತೊಗೊಂಡಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡುವ ವಿಧಾನ ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಈಗ ಗ್ಯಾಸ್ನ ಹಚ್ತಾ ಇದ್ದೀನಿ. ಗ್ಯಾಸ್ ಹಚ್ಚಿದ ಆದಮೇಲೆ ಕಡಾಯಿ ಇಡ್ತಾ ಇದ್ದೀನಿ. ಸೊ ಕಡಾಯಿ ಸ್ವಲ್ಪ ಕಾದಿದ್ದಾದ್ಮೇಲೆ ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದಾಗಿದೆ. ಸೊ ಎಣ್ಣೆ ಕಾಯೋವರೆಗೂ ಸ್ವಲ್ಪ ಬಿಡಿ. ಎಣ್ಣೆ ಕಾದಿದ್ದಾದ್ಮೇಲೆ ನಾನು ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕಿದಾದ್ಮೇಲೆ ನೀಟಾಗಿ ಬಾಡಿಸ್ಕೊಳ್ಳೋಣ ಅದನ್ನ. ಈರುಳ್ಳಿ ಬೆಂದಿದೆ. ಸೊ ಇದ್ರ ಜೊತೆಗೆ ಇವಾಗ ನಾವೇನು ತಗೊಂಡಿದ್ದೀವೋ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿನ ಹಾಕೊಳ್ಳೋಣ. ಹಾಕೊಂಡು ನೀಟಾಗಿ ಅದನ್ನ ಬಾಡಿಸ್ಕೊಳ್ಬೇಕು ಎಣ್ಣೆನಲ್ಲಿ. ನಾವು ಹಾಕಿರೋದು ಎಲ್ಲ ನೀಟಾಗಿ ಬೇಯ್ತಾ ಇದೆ. ಸೊ ಅದ್ರ ಜೊತೆಗೇನೆ ಟೊಮೆಟೊನ ಹಾಕೊಳ್ಳೋಣ. ಟೊಮೆಟೊ ಹಾಕಿದಾದ್ಮೇಲೆ ನೀಟಾಗಿ ಬಾಡಿಸ್ಕೊಂಡಿದ್ದಾದ್ಮೇಲೆ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಬಿಡಿ. ನೋಡಿ ಫ್ರೆಂಡ್, ಇವಾಗ ಆಗಿದೆ ಇದು. ಇವಾಗ ಒಂದು ಪ್ಲೇಟಲ್ಲಿ ನಾನು ಇದನ್ನ ಹಾಕೊಳ್ತಾ ಇದ್ದೀನಿ. ಹಾಕಿರೋದು ಆಗಿದೆ. ಸೊ ಇದನ್ನ ತಣ್ಣಗಾಗೋದಕ್ಕೆ ಬಿಡಿ, ಒಂದು 2-3 ನಿಮಿಷ ತಣ್ಣಗಾಗೋದಕ್ಕೆ ಬಿಡಿ. ಸೊ ಈ ತರ ಮಾಡಿ ನಾವು ರುಬ್ಕೊಳ್ಳೋದ್ರಿಂದ ರುಚಿ ತುಂಬಾ ಟೇಸ್ಟ್ ಆಗಿ ಬರುತ್ತೆ. ಹಸಿದ ಹಾಕೊಂಡು ರುಬ್ಕೊಳ್ಳೋದಕ್ಕಿಂತ ಈ ತರ ನಾವು ನೀಟಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡು ಅದನ್ನ ಮಿಕ್ಸಿಗೆ ಹಾಕಿ ಮಾಡೋದ್ರಿಂದ ತುಂಬಾ ರುಚಿ ಬರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಈ ತರ ಚಿಕನ್ ಗ್ರೇವಿನ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದು ತಣ್ಣಗಾಗಿದೆ. ಸೊ ಇದನ್ನೆಲ್ಲ ಆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಕೊಳ್ಳೋಣ. ಈಗ ನಾನು ತಗೊಂಡಿರೋಂತಹ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ. ಕಾಯಿ ತುರಿ ಆದ್ಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು, ನಾವೇನಿವಾಗ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡಿದ್ದೀವೋ ಅದನ್ನೆಲ್ಲ ನೀಟಾಗಿ ಹಾಕೊಳ್ಳೋಣ. ಹಾಕೊಂಡಿದ್ದಾದ್ಮೇಲೆ ನೀಟಾಗಿ ಇದನ್ನ ರುಬ್ಕೊಳ್ಳೋಣ. ಈಗ ರುಬ್ಕೊಂಡಿದ್ದಾಗಿದೆ, ನೋಡ್ತಾ ಇರ್ಬೋದು ನೀವು. ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ, ಯಾವುದೇ ತರ ತರಿಯಾಗಿ ನಾನು ರುಬ್ಕೊಂಡಿಲ್ಲ, ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಈಗ
ಗ್ಯಾಸ್ನ ಹಚ್ತಾ ಇದ್ದೀನಿ. ಸೊ ಆವಾಗಲೇ ನಾನು ಬಾಡಿಸ್ಕೊಂಡಿದ್ನಲ್ಲ, ಆ ಬಾಡಿಸ್ಕೊಂಡಿರೋದಕ್ಕೇನೆ ನಾನು ಇವಾಗ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಇರೋ ಎಣ್ಣೆಗೆ ನಾನು ಏನ್ ತಗೊಂಡಿದ್ದೀನೋ ಚಿಕನ್ನ ಅದನ್ನ ಹಾಕೊಳ್ತಾ ಇದ್ದೀನಿ. ಹಾಕಿದ್ದಾದ್ಮೇಲೆ ಅದಕ್ಕೆ ಒಂಚೂರು ಸಾಲ್ಟನ್ನು ಮಿಕ್ಸ್ ಮಾಡಿ, ನಾವೇನು ರುಚಿಗೆ ತಕ್ಕಂತೆ ಉಪ್ಪನ್ನ ತಗೊಂಡಿದ್ವೋ ಅದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಅದನ್ನ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡಾದ್ಮೇಲೆ ಒಂದ್ 2 ನಿಮಿಷ ಅದನ್ನ ಮುಚ್ಚಿ ಲೋ ಫ್ಲೇಮಲ್ಲಿ ನೀಟಾಗಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಂದು 5 ನಿಮಿಷ ನೀಟಾಗಿ ಅದನ್ನ ಮುಚ್ಚಿ ಬಿಟ್ಬಿಡಿ. ನೋಡಿ ಫ್ರೆಂಡ್ಸ್, ಇವಾಗ ಚಿಕನ್ ಅಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿದೆ. ಸೊ ಈಗ ನಾನು ಏನು ರುಬ್ಕೊಂಡಿದ್ದೀನೋ ಅದನ್ನ ನೀಟಾಗಿ ಹಾಕೊಳ್ತಾ ಇದ್ದೀನಿ. ಮಸಾಲೆ ಐಟಮ್ಸ್ ಎಲ್ಲ ಏನು ರುಬ್ಕೊಂಡಿದ್ದಲ್ವಾ ಅದನ್ನ ಹಾಕೊಂಡಿದ್ದೀನಿ. ಹಾಗೆ ಮಿಕ್ಸಿ ಜಾರ್ಗೆ ಒಂಚೂರು ನೀರು ಹಾಕ್ಬಿಟ್ಟು ಅದನ್ನ ನೀಟಾಗಿ ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರ್ ಒಳಗಡೆ ನೀರು ಹಾಕೊಂಡಿದ್ದಲ್ಲ ಅದನ್ನೆಲ್ಲ ನೀಟಾಗಿ ಚಿಕನ್ ಒಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದ ಆದ್ಮೇಲೆ ಬಾಡಿಸ್ಕೊಳ್ಳಿ. ನೀಟಾಗಿ ಅದನ್ನ ತಿರುಕೊಳ್ಳಿ. ಮಸಾಲೆ ಐಟಮ್ ಏನೇನು ಹಾಕಿದ್ವಲ್ಲ ಅದೆಲ್ಲ ನೀಟಾಗಿ ಚಿಕನ್ಗೆ ಇಟ್ಕೊಳ್ಬೇಕು. ಸೊ ಅಲ್ಲಿವರೆಗೂ ನೀಟಾಗಿ ಅದನ್ನ ತಿರುಗ್ಕೊಳ್ಳಿ. ತಿರುಕೊಂಡಿದ್ದಾದ್ಮೇಲೆ ಒಂಚೂರು ಉಪ್ಪನ್ನ ಸೇರಿಸ್ಕೊಳ್ಳಿ. ನಾವೇನು ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ಳಿ. ಅದ್ರೊಳಗಡೆ ಹಾಕೊಂಡಿದ್ದಾದ್ಮೇಲೆ ನೀಟಾಗಿ ಅದನ್ನ ಕಲಿಸ್ಕೊಳ್ಳಿ. ಯಾಕಂದ್ರೆ ಉಪ್ಪೆಲ್ಲ ನೀಟಾಗಿ ಹಿಡ್ಕೊಳ್ಬೇಕಲ್ಲ, ಚಿಕನ್ಗೆಲ್ಲ ನೀಟಾಗಿ ಉಪ್ಪು ಹಿಡ್ಕೊಳ್ಬೇಕು. ಸೊ ಅದಕ್ಕೆ ನೀಟಾಗಿ ಎಲ್ಲ ಕಲಿಸ್ಕೊಳ್ಳಿ. ಈಗ ತಿರುಕೊಂಡಿದ್ದಾದ್ಮೇಲೆ ನೀಟಾಗಿ ಅದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5-6 ನಿಮಿಷ ಬಿಟ್ಬಿಡಿ. ಮಸಾಲೆದು ಸ್ಮೆಲ್ ಎಲ್ಲ ಹೋಗ್ಬೇಕಲ್ಲ, ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕಲ್ಲ ಮಸಾಲೆದು. ಸೊ 5 to 6 ಮಿನಿಟ್ಸ್ ಅದನ್ನ ಬಿಟ್ಬಿಡಿ. ಲೋ ಫ್ಲೇಮಲ್ಲಿ ನೀಟಾಗಿ ಇಟ್ಬಿಟ್ಟು ಬಿಟ್ಬಿಡಿ. ನೋಡಿ ಫ್ರೆಂಡ್ಸ್, 5 ಮಿನಿಟ್ಸ್ ಆಗಿದೆ. ಇವಾಗ ನಾನು ತೆಗಿತಾ ಇದ್ದೀನಿ, ಮುಚ್ಚಳನ ತೆಗಿತಾ ಇದ್ದೀನಿ. ಸೊ ಕುದಿ ಬರ್ತಾ ಇದೆ, ಹಸಿ ಸ್ಮೆಲ್ ಎಲ್ಲ ಹೋಗಿದೆ. ಸೊ ಇವಾಗ ನಾವು ಏನು ಆವಾಗಲೇ ತಗೊಂಡು ಇಟ್ಕೊಂಡಿದ್ವಲ್ವಾ, ಖಾರದ ಪುಡಿ, ಧನಿಯಾ ಪೌಡರ್, ಚಿಕನ್ ಮಸಾಲ, ಅರಿಶಿನ ಎಲ್ಲಾನು ಹಾಕೊಳ್ತಾ ಇದ್ದೀವಿ. ಸೊ ಹಾಕೊಂಡಿದ್ದಾದ್ಮೇಲೆ ನೀಟಾಗಿ ಇದ್ರ ಜೊತೆಗೇನೆ ಲಿವರ್ನ ಕೂಡ ಹಾಕೊಳ್ಳಿ. ಸೊ ಹಾಕೊಂಡಿದ್ದಾದ್ಮೇಲೆ ನೀಟಾಗಿ ಅದನ್ನ ತಿರುಕೊಡಿ. ನೋಡ್ತಾ ಇರ್ಬೋದು ನೀವು ಯಾವ ತರ ನೀಟಾಗಿ ಬರ್ತಾ ಇದೆ ಅಂತ. ನೀಟಾಗಿ ಅದನ್ನ ಮಸಾಲೆ ಎಲ್ಲ ಹಿಡ್ಕೊಳ್ಬೇಕಲ್ವಾ ಚಿಕನ್ಗೆ, ಅದಕ್ಕೋಸ್ಕರ ಅದನ್ನ ನೀಟಾಗಿ ತಿರುಕೊಳ್ಳಿ. ನೀಟಾಗಿ ತಿರುಕೊಂಡಿದ್ದಾದ್ಮೇಲೆ ಇದು ತುಂಬಾ ತಿಕ್ಕಾಗಿದೆ ಅಲ್ವಾ, ತಿಕ್ನೆಸ್ ಇರೋದ್ರಿಂದ ಒಂಚೂರು ನೀರು ಹಾಕೊಳ್ಳಿ. ಚಿಕ್ಕ ಲೋಟದಲ್ಲಿ ಒಂಚೂರು ನೀರು ಹಾಕೊಳ್ಳಿ. ನಾನು ನೀರು ಹಾಕೊಳ್ತಾ ಇದ್ದೀನಿ ಚಿಕ್ಕ ಲೋಟದಲ್ಲಿ. ಆದ್ಮೇಲೆ ನೀಟಾಗಿ ಅದನ್ನ ಕೂಡ ನೀಟಾಗಿ ತಿರುಕೊಳ್ಳಿ. ತಿರುಕೊಂಡಿದ್ದಾದ್ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ನೀಟಾಗಿ ಒಂದು 5 to 10 ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ. ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ. ಓಕೆನಾ, ಇವಾಗ ಓಪನ್ ಮಾಡ್ತಾ ಇದ್ದೀನಿ.
ಸೊ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬೆಂದಿದೆ ಅಲ್ವಾ. ಸೊ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ. ಸೊ ಇದಕ್ಕೆ ನಾನು ಫೈನಲ್ ಟಚ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಸಪ್ರೇಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದನ್ನ ನೀಟಾಗಿ ಹಾಕೊಳ್ತಾ ಇದ್ದೀನಿ. ಫೈನಲ್ ಟಚ್ ಕೊಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತೆ ಒಂಚೂರು ಪುದೀನ ಹಾಕೊಂಡು ನೀಟಾಗಿ ಫೈನಲ್ ಟಚ್ ಕೊಡಿ. ವಾವ್, ಸೂಪರ್ ಆಗಿದೆ ಫ್ರೆಂಡ್. ನೋಡ್ತಾ ಇದ್ರಲ್ವಾ ಚಿಕನ್ ಗ್ರೇವಿ ಯಾವ ತರ ನೀಟಾಗಿ ರೆಡಿ ಆಗಿದೆ ಅಂತ. ನೋಡಿ ಫ್ರೆಂಡ್, ಬಾಯಲ್ಲಿ ನೀರು ಬರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ. ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ ನೀವು ಚಿಕನ್ ಗ್ರೇವಿನ. ಅಷ್ಟು ತುಂಬಾ ರುಚಿಯಾಗಿರುತ್ತೆ. ನೋಡ್ತಾ ಇದ್ರಲ್ವಾ ಯಾವ ತರ ಇದೆ ಅಂತ, ಥಿಕ್ನೆಸ್ ಆಗಿ ಯಾವ ತರ ಬಂದಿದೆ ಅಂತ. ಸೊ ಈಗ ಚಿಕನ್ ಗ್ರೇವಿ ಸವಿಯಲು ಸಿದ್ಧ. ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಮಾಡಿ ನೋಡಿ. ಇದೇ ತರನೇ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅನ್ನದ ಜೊತೆ, ಮುದ್ದೆ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ ನೀವು ನೀಟಾಗಿ ಇದನ್ನ ಸರ್ವ್ ಮಾಡ್ಕೊಂಡು ತಿನ್ಬೋದು. ಸೊ ಫೈನಲ್ ಟಚ್ ಆಗಿದೆ. ಸೊ ನಾನು ಇವಾಗ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಗ್ಯಾಸ್ನ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನದ ಲಂಚ್ಗೆ ರೆಡಿ ಆಗಿದೆ ಚಿಕನ್ ಗ್ರೇವಿ ವಿತ್ ರೈಸ್ ಜೊತೆ. ಟೇಸ್ಟಿ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.